ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಕೀಲರು ಸುನಿಲ್ ಕುಮಾರ್ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ತೆ. ಸರ್ ನಿಜಕ್ಕೂ ಕೂಡ ಒಂದು ಐತಿಹಾಸಿಕ ತೀರ್ಪು ಈಗ ಕೋರ್ಟ್ನಿಂದ ಹೊರಬಂದಿದೆ. ಜೀವನ ಪರ್ಯಂತ ಶಿಕ್ಷೆ ಆಗಿದೆ. ಪ್ರಮುಖವಾಗಿ ಇಲ್ಲಿ ಏನ್ ಹೇಳ್ತೀರಾ? ನಿಮ್ಮ ರಿಯಾಕ್ಷನ್ ಏನ್ ಸರ್? ಬಹಳಷ್ಟು ಪ್ರಕರಣವನ್ನ ನೋಡಿರ್ತೀರಾ ನೀವು. ಈ ಪ್ರಕರಣದ ಬಗ್ಗೆ ನಿಮ್ಮ ರಿಯಾಕ್ಷನ್ ಏನ್ ಸರ್? ಮೊದಲನೇದಾಗಿ ಸನ್ಮಾನ್ಯ ನ್ಯಾಯಾಧೀಶರಾದಂತ ಗಜಾನನ್ ಭಟ್ ಸಾಹೇಬರಿಗೆ ಧನ್ಯವಾದಗಳು ಹೇಳಬೇಕು ಸರ್. ಮತ್ತೆ ನ್ಯಾಯಾಲಯದ ಮೇಲೆ ಜನಸಾಮಾನ್ಯರಿಟ್ಟಿರ್ತಕ್ಕಂಥ ನಂಬಿಕೆ ಬಲವಾಯಿತು. ದುಡ್ಡು ಇರೋರು, ರಾಜಕಾರಣಿಗಳು ಏನೆಲ್ಲಾ ಮಾಡಿದ್ರು ನಡೀತದನ್ನೋ ಒಂದು ಬಂಡ ಧೈರ್ಯ ಈ ಕೇಸಿನ ಜಜ್ಮೆಂಟು ಇಲ್ಲೆಲ್ಲ ನಡೆಯಲ್ಲ. ಡೆಮೋಕ್ರಸಿ ಸಿಸ್ಟಮ್ ಅಲ್ಲಿ ಕಾನೂನಿನ ಮುಂದೆ ನಾವೆಲ್ಲರೂ ಒಂದೇ. ತಪ್ಪು ಮಾಡಿದ್ರೆ ಅದಕ್ಕೆ ಸಫಿಶಿಯಂಟ್ ಎವಿಡೆನ್ಸ್ ಇದ್ರೆ ಕೋರ್ಟ್ ಯಾರನ್ನೂ ಕೇರ್ ಮಾಡಲ್ಲ. ನಿಷ್ಪಕ್ಷಪಾತವಾದ ನ್ಯಾಯದಾನವನ್ನ ಮಾಡ್ತದನ್ನಕ್ಕೆ ಈ ಕೇಸು ಐತಿಹಾಸಿಕವಾಗಿ ತಾಳ್ಬಿಡದಂಗೆ ತೀರ್ಪು ಸರ್. ಇದರಲ್ಲಿ ಸಾಮಾನ್ಯವಾಗಿ ಬೇರೆ ಬೇರೆ ಪ್ರಕರಣ ನೋಡಿದಾಗ 4-5 ವರ್ಷ ಹೋಗುತ್ತೆ, ಬೇಲ್ ಸಿಗುತ್ತೆ ಅಥವಾ ಆಗುತ್ತೆ. ಬಟ್ ಇಲ್ಲಿ 14 ತಿಂಗಳ ಒಳಗಡೆ ಎಲ್ಲಾ ವಿಚಾರಣೆಗಳಾಗಿ 3 ಬಾರಿ ಬೇಲ್ ಕೂಡ ರಿಜೆಕ್ಟ್ ಆಗಿರೋದಲ್ಲ. ಯಾವ ಪ್ರಮುಖ ಅಂಶಗಳು ಇವತ್ತು ಜೀವಿತಾವಧಿಯ ಶಿಕ್ಷೆ ಕಾರಣ ಆಗಿದೆ ಸರ್? ಸರ್ ಇದರಲ್ಲಿ ಏನಂದ್ರೆ 376 ಸಬ್ ಕ್ಲಾಸ್ 2 ಇವತ್ತೇನು ಅವರಿಗೆ ಲೈಫ್ ಇಂಪ್ರಿಸನ್ಮೆಂಟ್ ಬಂದಿದೆಯಲ್ಲ, ಆ ಸೆಕ್ಷನ್ ಇವತ್ತು ಅವರಿಗೆ ಬೇಲ್ ರಿಜೆಕ್ಟ್ ಆಗಕ್ಕೆ ಮತ್ತೆ ಜೀವಾವಧಿ ಬರೋಕೆ ಆ ಸೆಕ್ಷನ್ 370 ಸಬ್ ಕ್ಲಾಸ್ 2 ಮತ್ತೆ ಎನ್ ಮತ್ತೆ 376 ಸಬ್ ಕ್ಲಾಸ್ 2 ಮತ್ತೆ ಕೆ, ಈ ಎರಡು ತುಂಬಾ ಪ್ರಮುಖವಾದ ಕಾರಣಗಳು ಸರ್. ಏನಂದ್ರೆ 276 ಸಬ್ ಕ್ಲಾಸ್ 2 ಎನ್ ಏನ್ ಹೇಳ್ತದಂದ್ರೆ ದೂರುದಾರ ಮಹಿಳೆ ಮೇಲೆ ಪದೇ ಪದೇ ಅತ್ಯಾಚಾರ ಆಗಿದೆ ಅಂತ ಹೇಳುತ್ತೆ. ಹೌದು ಹೌದು. ಮತ್ತೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಈ ಘಟನೆಗೆ ಸಂಬಂಧಪಟ್ಟಂತೆ ಏನ್ ಶಿಕ್ಷೆ ಅನ್ನೋದಾದ್ರೆ ಜೀವಾವಧಿ ಶಿಕ್ಷೆ ಅಂತ ಹೇಳುತ್ತೆ. ಮತ್ತೆ ಪ್ರಜ್ವಲ್ ರೇವಣ್ಣ ಅವ್ರ ಮೇಲೆ FIR ಆದ್ಮೇಲೆ ಅವರು ದೇಶ ಬಿಟ್ಟು ಹೋಗಿದ್ರು. ದೇಶ ಬಿಟ್ಟು ಹೋಗಿ ತನಿಖಾ ಸಂಸ್ಥೆಗಳಿಗೆ ಸಿಕ್ಕಿರ್ಲಿಲ್ಲ. ಮತ್ತೆ ಈ ಪ್ರಕರಣ ಅಲ್ಲದೆ ಅವ್ರ ಮೇಲೆ ಅತ್ಯಾಚಾರ ಸಂಬಂಧಪಟ್ಟಂತೆ ಇನ್ನೂ ಉಳಿದ 3 ಪ್ರಕರಣಗಳಿದ್ರಿಂದ ನ್ಯಾಯಾಲಯ ಇದನ್ನ ಜೀವಾವಧಿ ಕೊಡಕ್ಕೆ, ಮತ್ತೆ ಈ ಪ್ರಕರಣದಲ್ಲಿ ಏನು FIR ಹಾಕಿದ್ರಲ್ಲ ಸರ್ ಲೇಡಿ, ಅವ್ರ ಮೇಲೆ ಪದೇ ಪದೇ ರೇಪ್ ಆಗಿತ್ತು ಅನ್ನೋದು ಕೂಡ ಈ ಜೀವಾವಧಿ ಪ್ರಕರಣಕ್ಕೆ ಜೀವಾವಧಿ ಶಿಕ್ಷೆ ಬರಕ್ಕೆ ಪ್ರಮುಖ ಕಾರಣ ಸರ್. ಈ ಸಾಮಾನ್ಯವಾಗಿ ಬೇರೆ ಪ್ರಕರಣಗಳನ್ನೆಲ್ಲ ಇದೇ ರೀತಿಯಾದಂಥ ಪ್ರಕರಣ ನೋಡಿದಾಗ ಈಗ 14 ವರ್ಷ ಮೇಲ್ಪಟ್ಟಂತ ಏನು ಪ್ರಕರಣಗಳಿರುತ್ತಲ್ಲ, ಆಗಾಗ 10 ವರ್ಷ ಆದ್ಮೇಲೆ ಮೇಲ್ಪಟ್ಟ ಮೇಲೆ ಒಂದು ಸನ್ನಡತೆಯ ಆಧಾರದ ಮೇಲೆ ಸ್ವಲ್ಪ ರಿಲ್ಯಾಕ್ಸೇಷನ್ ಈ ರೀತಿ ಬರುತ್ತೆ. ಈ ಪ್ರಕರಣದಲ್ಲಿ ಆ ಥರದ್ದು ಏನಾದರೂ ಅವಕಾಶಗಳಿದೆಯಾ? ಹೌದು ಸರ್, ನ್ಯಾಯಾಲಯದ ಮುಂದೆ ಎಲ್ಲರೂ ಸಮಾನರಾದ್ರಿಂದ 14 ವರ್ಷ ಮೇಲ್ಪಟ್ಟು ಸರ್ಕಾರ ಯಾವುದೇ ಆರೋಪಿ, ಯಾವುದೇ ಜೀವಾವಧಿ ಶಿಕ್ಷೆಲಿರ್ತಕ್ಕಂಥ ಯಾವುದೇ ಆರೋಪಿ ಆತ ತನ್ನ ನಡವಳಿಕೆಗಳನ್ನ ತಿದ್ದುಪಡಿಸಿಕೊಂಡಿದ್ದಾನೆ ಅಂತ ಹೇಳಿ ಸರ್ಕಾರ ಪರಿಗಣಿಸಿದ್ರೆ ಅದಕ್ಕೆ ಸಂಬಂಧಪಟ್ಟಂತ ಎಕ್ಸ್ಪರ್ಟ್ಗಳು ಅಲ್ಲಿ ಜೈಲಿನ ಅಧಿಕಾರಿಗಳು ಕೈದಿಯ ನಡವಳಿಕೆಗಳ ಮೇಲೆ ಶಿಫಾರಸನ್ನ ಮಾಡಬಹುದು ಸರ್. ಆದ್ರೆ ಸರ್ಕಾರದ ಶಿಫಾರಸನ್ನ ಮಾನ್ಯ ರಾಜ್ಯಪಾಲರು ಒಪ್ಪಿದ್ರೆ ಮಾತ್ರ 14 ವರ್ಷಗಳ ನಂತರ ಸನ್ನಡತೆ ಆಧಾರದ ಮೇಲೆ ಇವ್ರನ್ನ ಬಿಡಬಹುದು, ಇಲ್ಲಾಂದ್ರೆ ಕಷ್ಟ ಸರ್. ಜೊತೆಯಲ್ಲಿ ಈಗ ಗಮನಿಸ್ತಾ ಇದ್ರೆ ಈಗ ಪ್ರಜ್ವಲ್ ರೇವಣ್ಣ ಅವ್ರಿಗೆ ಮುಂದೆ ಹೈಯರ್ ಕೋರ್ಟ್ಗೆ ಹೋಗುವಂತ ಅವಕಾಶಗಳು ಇದೆ. ಸೊ ಹಾಗಾಗಿ ಇಲ್ಲಿ ಈ ಪ್ರಕರಣದಲ್ಲಿ ಆರಂಭದಿಂದಲೂ ಕೂಡ ಬೇಲ್ ಕ್ಯಾನ್ಸಲ್ ಆಗ್ತಿತ್ತು. ಸೊ ಜೀವಿತ ಪರ್ಯಂತ ಈಗ ಶಿಕ್ಷೆ ಕೂಡ ಆಗಿದೆ. ಹಾಗಾಗಿ ಮುಂದಿನ ಹೈಕೋರ್ಟ್ ನಲ್ಲಿ ಅವ್ರಿಗೇನಾದ್ರೂ ಒಂದಿಷ್ಟು ರಿಲ್ಯಾಕ್ಸೇಷನ್ ರೀತಿಯಾದಂತ ತೀರ್ಪೇನಾದ್ರೂ ಬರುತ್ತಾ ಅಥವಾ ಇದನ್ನೇ ಎತ್ತಿ ಹಿಡಿಯುವಂತ ಸಾಧ್ಯತೆಗಳು ಇರುತ್ತಾ ಅಂತ? ಇದೆಲ್ಲ ಈ ಸಂಬಂಧಪಟ್ಟಂತೆ ನೋಡೋದಾದ್ರೆ ಎತ್ತಿ ಹಿಡಿಯಂತ ಯಾವ ಸಾಧ್ಯತೆಗಳು ಅವಕಾಶಗಳು ಕಡಿಮೆ ಇದೆ ಸರ್. ಅವ್ರಿಗೆ ಅಲ್ಲೂ ಕೂಡ ಅಪೀಲ್ ಹಾಕಿದ್ರಂದ್ರೆ ಅವರು 2 ಪ್ರಿಯರ್ ಮೇಲೆ ಹೋಗ್ಬೋದು, ಇಲ್ಲ ನನಗೆ ತಪ್ಪಾಗಿದ್ದು ನಿಜ ಬಟ್ ಶಿಕ್ಷೆ ಪ್ರಮಾಣ ಜಾಸ್ತಿ ಆಗಿದೆ ಅದನ್ನ ಕಮ್ಮಿ ಮಾಡ್ರಿ ಅಂತ. ಇನ್ನೊಂದೇನಂದ್ರೆ ನಾನು ತಪ್ಪೇ ಮಾಡಿಲ್ಲ, ಅದು ಟ್ರಯಲ್ ಕೋರ್ಟ್ ನನ್ನ ಮೇಲೆ ತಪ್ಪಾದ ಜಡ್ಮೆಂಟ್ ಬರ್ದಿದೆ ಅಂತ. ಇವೆರಡು ಹೋದ್ರು ಕೂಡ ಸಫಿಶಿಯಂಟ್ ಎವಿಡೆನ್ಸ್ ಇರೋದ್ರಿಂದ ಅವ್ರಿಗೆ ಎರಡರಲ್ಲೂ ಕೂಡ ಅವ್ರ ಮೇಲ್ಮನವಿಗೆ ಯಾವುದೇ ರೀತಿ ಮನ್ನಣೆ ಸಿಗಲ್ಲ ಅಂತ ಹೇಳ್ತೀನಿ ಸರ್. FIR ಆದಂತ ಸಂದರ್ಭದಲ್ಲಿ ಅವ್ರ ಮೇಲೆ FIR ಇದ್ದಿದೆ 354A ಸಬ್ ಕ್ಲಾಸ್ 354A ಇತ್ತು. ತದನಂತರ ಅಡಿಷನಲ್ ಸ್ಟೇಟ್ಮೆಂಟ್ ಅಲ್ಲಿ 376 ಬರ್ತದೆ. ಈ ಜಜ್ಮೆಂಟಿನ ಸುಮ್ನೆ 1-2-3 ಇಂಪಾರ್ಟೆಂಟ್ ಹೇಳೋದಾದ್ರೆ ಸರ್, 374 ಸಬ್ ಕ್ಲಾಸ್ A ಅಲ್ಲಿ 3 ವರ್ಷ ಜೈಲು ಮತ್ತೆ 25,000 ದಂಡ. 354 ಸಬ್ ಕ್ಲಾಸ್ B ಅಲ್ಲಿ 7 ವರ್ಷ ಜೈಲು 50,000 ದಂಡ. 354 ಸಬ್ ಕ್ಲಾಸ್ 3 IPC 3 ವರ್ಷ ದಂಡ ಮತ್ತೆ 25,000 ದಂಡ, 25,000 ಹಣ. 506 ಅಲ್ಲಿ 2 ವರ್ಷ ಸೆರೆವಾಸ ಮತ್ತೆ 10,000 ದಂಡ. IPC 201 ರಲ್ಲಿ 3 ವರ್ಷ ಸಜೆ ಮತ್ತು 25,000 ದಂಡ. IT ಆಕ್ಟ್ ಏನಿದನ್ನ ಮೊಬೈಲ್ ಅಲ್ಲಿ ಸೆರೆ ಹಿಡಿದಿದ್ರಲ್ಲ, ಮೊಬೈಲ್ ಸೆರೆ ಹಿಡಿದು ಅದನ್ನ ಬೇರೆ ಬೇರೆ ಕಡೆ ಇತ್ತಲ್ಲ, ಅದಕ್ಕೆ 3 ವರ್ಷ ದಂಡ ಮತ್ತೆ 25,000 ಹಣ ದಂಡ. 3 ವರ್ಷ ಸಜೆ ಮತ್ತು 25,000 ದಂಡ ಸರ್. ಮತ್ತೆ IPC ಇಲ್ಲಿ ತುಂಬಾ ಮುಖ್ಯ, ಜೀವಾವಧಿ ಬರಕ್ಕೆ ಯಾವ ಶಿಕ್ಷೆ ಅಟ್ರಾಕ್ಟ್ ಆಯ್ತಂದ್ರೆ 376 ಸಬ್ ಕ್ಲಾಸ್ 2K ಸರ್. ಮತ್ತೆ 376 ಸಬ್ ಕ್ಲಾಸ್ 2N ಏನ್ ಹೇಳುತ್ತೆ, ಸಂತ್ರಸ್ತ ಹೆಣ್ಣು ಮಗಳ ಮೇಲೆ ಪದೇ ಪದೇ ಅತ್ಯಾಚಾರ ಅಂತ ಹೇಳುತ್ತೆ. ಇವೆರಡು ಪ್ರಮುಖ ಸೆಕ್ಷನ್ಗಳು ಅವ್ರ ಮೇಲೆ ಇವತ್ತು ಜೀವಾವಧಿ ಶಿಕ್ಷೆ ಬರಕ್ಕೆ ಪ್ರಮುಖ ಕಾರಣ ಐತೆ ಸರ್.
ಜೊತೆಲಿ ಈಗ ಒಂದು ಪ್ರಕರಣದಲ್ಲಿ ಈಗ ಸದ್ಯ ಅವರಿಗೆ ಶಿಕ್ಷೆ ಆಗಿದೆ ಜೀವನ ಪರ್ಯಂತ ಅಂತ, ಜೊತೆಲಿ ಇನ್ನುಳಿದಂತೆ 3 ಪ್ರಕರಣ ಕೂಡ ಇದೆ. ಆ ಪ್ರಕರಣಗಳು ಮುಂದಿನ ದಿನದಲ್ಲಿ ಯಾವ ರೀತಿಯಾಗಿ ಸಾಗುತ್ತೆ, ಅದಕ್ಕೆ ಶಿಕ್ಷೆ ಹೆಂಗೆ, ವಿಚಾರಣೆಗಳು ಯಾವ ರೀತಿಯಾಗಿರುತ್ತೆ ಅಂತ? ಈ ಸದ್ಯಕ್ಕೆ ಆಫ್ಟರ್ ಕೋವಿಡ್ ನ್ಯಾಯಾಲಯದ ಟ್ರಯಲ್ ಹೇಗೆ ನಡೀತಿದೆ ಅನ್ನೋದಾದ್ರೆ, ಮೊದಲೆಲ್ಲ ನೀವು ಟ್ರಯಲ್ ನಡಿಬೇಕಾದ್ರೆ ಎಲ್ಲ ಆರೋಪಿಗಳನ್ನ ಕೋರ್ಟ್ ಮುಂದೆ ಹಾಜರುಪಡಿಸ್ತಾ ಇದ್ರು. ಇವಾಗ ಏನಾಗ್ತಿದೆ, ಥ್ರೂ ವಿಡಿಯೋ ಕಾಲ್ ಮೂಲಕ, ಥ್ರೂ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಅವ್ರನ್ನ ಪ್ರೊಡ್ಯೂಸ್ ಮಾಡ್ತಾರೆ. ಈ ಕೇಸಲ್ಲಿ ಇವರಿಗೆ ಏನು ಜೀವಾವಧಿ ಶಿಕ್ಷೆ ಆಗಿದೆ, ಇನ್ ಮುಂದೆ ಕೂಡ ಅವ್ರನ್ನ ಜೈಲಲ್ಲೇ 3 ಟ್ರಯಲ್ ಕೇಸ್ಗಳಿಗೆ ಪ್ರೊಡ್ಯೂಸ್ ಮಾಡ್ತಾರೆ ಕೋರ್ಟ್ ಮುಂದೆ. ಇಲ್ಲ ಯಾವ್ದಾದ್ರು ಇಂಪಾರ್ಟೆಂಟ್ ಸ್ಟೇಜ್ ಅಲ್ಲಿ ಹಿಯರ್ ಬಿಫೋರ್ ಚಾರ್ಜ್ ಅಂತ ಇಂಪಾರ್ಟೆಂಟ್ ಸ್ಟೇಜ್ಗಳಲ್ಲಿ ಆರೋಪಿಯ ಸಹಿ ಬೇಕಾಗಿದೆ ಕೋರ್ಟ್ ಮುಂದೆ ಏನಾದಾಗಿದ್ರೆ ಆ ಸಂದರ್ಭದಲ್ಲಿ ಮಾತ್ರ ಕೋರ್ಟಿಗೆ ಕರ್ಕೊಂಡ್ ಬರ್ತಾರೆ ಸರ್. ಮತ್ತೆ ಇವಾಗ ಕೂಡ ಅವರು ಈ ಕೇಸಲ್ಲಿ ಒಂದ್ ವೇಳೆ ನಮ್ ಕಡೆ ಮೆರಿಟ್ ಇದೆ, ನಾನು ತಪ್ಪೇ ಮಾಡಿಲ್ಲ ಅಂತ ಹೇಳಿ ಹೈಕೋರ್ಟ್ಗೆ ಅವ್ರು ಕನ್ವಿನ್ಸ್ ಮಾಡಿ ಈ ಕೇಸಲ್ಲಿ ಅವ್ರು ರಿಲೀಫ್ ತಂದ್ರು ಕೂಡ ಪ್ರಜ್ವಲ್ ರೇವಣ್ಣ ಅವ್ರಿಗೆ ಬೇಲ್ ಆಗಲ್ಲ ಸರ್. ಯಾಕಂದ್ರೆ ಇನ್ನುಳಿದ 3 ಕೇಸ್ಗಳು ಕೂಡ ತುಂಬಾ ಸೀರಿಯಸ್ ಅಲಿಗೇಷನ್ ಇದಾವೆ. ಅದು ಕೂಡ 376 ಅಂದ್ರೆ ರೇಪ್ ಕೇಸಿಗೆ ಸಂಬಂಧಪಟ್ಟಂತೆ ಇದಾವೆ. ಇವ್ರು ಈ ಕೇಸ್ ರಿಲೀಫ್ ತಗೊಂಡು ಹೊರಗೆ ಬರಲ್ಲ, ರಿಲೀಫ್ ತಗೊಳ್ಳದೇ ಇದ್ರು ಕೂಡ ಹೊರಗೆ ಬರಲ್ಲ, ಒಳಗಿರ್ತಾರೆ. ಯಾಕಂದ್ರೆ 3 ಕೇಸ್ ಪೆಂಡಿಂಗ್ ಇದೆ, ಬಹಳ ಸೀರಿಯಸ್ ಅಲಿಗೇಷನ್. ಆ 3 ಕೇಸಿನ ಟ್ರಯಲ್ ಕೂಡ ಅವರು ಜುಡಿಷಿಯಲ್ ಕಸ್ಟಡಿ ಮತ್ತೆ ಇಲ್ಲಿದ್ದೇ ಅದು ಲೀಡ್ ಮಾಡ್ಬೇಕಾಗುತ್ತೆ ಸರ್, ಅದು ಅಟೆಂಡ್ ಮಾಡ್ಬೇಕಾಗುತ್ತೆ. ಮತ್ತೊಂದು ಕಡೆಯಲ್ಲಿ ಈ ಪ್ರಕರಣ ಯಾವಾಗ ಆರಂಭ ಆಯಿತು ಕೈಗೆತ್ಕೊಳ್ಳಿ ಆಗ್ಲಿಂದನೂ ಕೂಡ SPP ಜಗದೀಶ್ ಅವರೇ ಈ ಪ್ರಕರಣವನ್ನ ಕಂಟಿನ್ಯೂಟಿ ಆಗಿ ಮುಂದುವರಿಸಿಕೊಂಡು ಬಂದಿದ್ರು. ಸೊ ಆ ವಾದ ವಿಚಾರವಾಗಿ ನೋಡ್ತಾ ಇದ್ರೆ ಎಷ್ಟರ ಮಟ್ಟಿಗೆ ಓರ್ವ ವಕೀಲರಾಗಿ ನಿಮ್ಮ ಅನುಭವದ ಮೇರೆಗೆ ಹೇಗೆ ಸಾಕ್ತು ಈ ಪ್ರಕರಣ ಅನ್ನೋದನ್ನ ಹೇಳೋದಾದ್ರೆ? 2 ಕಡೆ ವಕೀಲರ ವಾದ ತುಂಬಾ ಚೆನ್ನಾಗಿತ್ತು ಸರ್. ತುಂಬಾ ಎಸ್ ಎ ಅಡ್ವೊಕೇಟ್, ಅಕ್ಯೂಸ್ ಅಡ್ವೊಕೇಟ್ ನನ್ನ ಕ್ಲೈಂಟ್ ತಪ್ಪು ಮಾಡಿಲ್ಲ, ಇದು ಇನ್ನೇನು ಇಲೆಕ್ಷನ್ ಏಪ್ರಿಲ್ 24ರಲ್ಲಿ 2024ರಲ್ಲಿ ಇನ್ನೇನು ಇಲೆಕ್ಷನ್ ಹತ್ರ ಬಂದಂತ ದಿನಗಳಲ್ಲಿ ನನ್ನ ಕ್ಲೈಂಟಿನ ಪೆನ್ಡ್ರೈವ್ಗಳನ್ನು ಹಂಚಲಾಗಿತ್ತು. ಅಂದ್ರೆ ಏಪ್ರಿಲ್ 20ಕ್ಕೆ ಮೊದಲು ವಿಡಿಯೋ ಪೆನ್ಡ್ರೈವ್ಗಳನ್ನು ಹಂಚಲಾಗುತ್ತೆ ಸರ್. ಯಾಕಂದ್ರೆ ಅದು ಚುನಾವಣೆ ಹತ್ರ ಇರ್ತದೆ, ಅದಕ್ಕೆ ಸಂಬಂಧಪಟ್ಟ ಹಂಚಲಾಗುತ್ತೆ, ಅದಕ್ಕೆ ಸಂಬಂಧಪಟ್ಟಂತೆ FIR ಆಗುತ್ತೆ. 26 ಏಪ್ರಿಲ್ ಲೋಕಸಭಾ ಚುನಾವಣೆ ಪೂರ್ಣಗೊಂಡಿರ್ತದೆ. ಆ FIR ಆದ ತಕ್ಷಣ ಇವರು ವಿದೇಶಕ್ಕೆ ಪ್ರಯಾಣ ಆಗ್ತದೆ. ಇದೆಲ್ಲ ನೋಡಿದ್ರೆ ವಿಡಿಯೋ ಹಂಚಿದಾದ್ಮೇಲೆ ಮೇ 2ನೇ ತಾರೀಕು ಈ ಕೇಸಲ್ಲಿ ಏನು ಶಿಕ್ಷೆ ಆಗಿದೆಯಲ್ಲ, ಈ ಕೇಸಲ್ಲಿ ಇರ್ತಕ್ಕಂತಹ ಮನೆ ಕೆಲಸ ಹೆಣ್ಮಗಳು FIR ಆಗ್ತಾರೆ. ಅವರು ಕೂಡ ಅಬ್ಸ್ಕಾಂಡಲ್ ಇದ್ದಾಗ 3ನೇ ತಾರೀಕು ಪೊಲೀಸ್ನವ್ರನ್ನ ಪ್ರೊಟೆಕ್ಟ್ ಮಾಡ್ತಾರೆ. ಇದೆಲ್ಲ ನೋಡಿದ್ದೆ ಆದ್ರೆ ಕೇಸ್ ಸೀರಿಯಸ್ ಆಗಿ ಹೋಗ್ತಾ ಇತ್ತು. ಆರೋಪಿ ಪರ ವಕೀಲರು ಹೇಳ್ತಿದ್ರು ಇದು ಇಲೆಕ್ಷನ್ ಇದ್ದಿದ್ದರಿಂದ ಎದುರಾಳಿಯ ರಾಜಕೀಯ ನಾಯಕರುಗಳು ನಮ್ಮ ಮೇಲೆ ಸುಳ್ಳು ಕೇಸ್ ಹಾಕಿದ್ದಾರೆ, ನಮ್ಮವ್ರೇನು ತಪ್ಪೇ ಮಾಡಿಲ್ಲ ಅಂತ ಅವ್ರ ವಾದ ಆಗಿತ್ತು. ಆದ್ರೆ ಕೋರ್ಟ್ ಮುಂದಿರ್ತಕ್ಕಂಥ ಪ್ರಬಲ ಸಾಕ್ಷಿಗಳು ಮತ್ತೆ ನೊಂದ ಮಹಿಳೆಯ ಸ್ಟೇಟ್ಮೆಂಟ್ ಮತ್ತೆ ವಿಡಿಯೋ ಮತ್ತೆ ಆಡಿಯೋಗಳನ್ನ ಗಮನಿಸಿರ್ತಕ್ಕಂಥ ನ್ಯಾಯಾಧೀಶರು ಒಬ್ಬ ಆರೋಪಿಗೆ ಈ ಕೇಸಲ್ಲಿ ಸಜೆ ಕೊಡಕ್ಕೆ ಏನ್ ಬೇಕು, ಸಫಿಶಿಯಂಟ್ ಎವಿಡೆನ್ಸ್ ಇದೆ ಅಂತ ಕನ್ಸಿಡರ್ ಮಾಡಿ ಸುಮಾರು 400ಕ್ಕೂ ಹೆಚ್ಚು ಪೇಜ್ಗಳ ಸುದೀರ್ಘವಾದ ಜಡ್ಮೆಂಟ್ ಅನ್ನ ಈ ಕೇಸಲ್ಲಿ ನ್ಯಾಯಾಧೀಶರು ಕೊಟ್ಟಿದ್ದಾರೆ ಸರ್. ಜೊತೆಲಿ ಈಗ ಜೀವನ ಪರ್ಯಂತ ಶಿಕ್ಷೆ ಆಗದೆ, ಈ ಪ್ರಕರಣದಲ್ಲಿ ಯಾವ ಸಾಕ್ಷ್ಯಗಳು ಜೀವನ ಪರ್ಯಂತ ಶಿಕ್ಷೆ ಆಗೋದಕ್ಕೆ ಕಾರಣ ಆಗಿದೆ ಅಂತ? ಒಂದೇನಂದ್ರೆ IT ಆಕ್ಟ್ ತುಂಬಾ ಮುಖ್ಯ ಆಗುತ್ತೆ ಸರ್. ಇದರಲ್ಲಿ ಏನು ಸಂತ್ರಸ್ತ ಮಹಿಳೆಯ ವಿಡಿಯೋವನ್ನ ಪ್ರಜ್ವಲ್ ರೇವಣ್ಣನ ಹಿಡಿದಿರಿದ್ರು ಅಂತ ಹೇಳ್ತಿದಾರಲ್ಲ ಸರ್, ಅದರಲ್ಲಿ ಸಂತ್ರಸ್ತ ಮಹಿಳೆ ಬಿಟ್ಬಿಡಿ ಸಾಹೇಬ್ರೆ ಅಥವಾ ಮಾಲೀಕರೇ ಅಂತ ಹೇಳೋದು, ಅವ್ರು ಮಾತಾಡೋದನ್ನ ಅದರಲ್ಲಿ ಇರೋ ಸಾಧ್ಯತೆ ಇದೆ. ಅದ್ರ ಜೊತೆಗೆ ಇವ್ರು ಅದನ್ನ ಪದೇ ಹೆಣ್ಮಗು ಮೇಲೆ ಅತ್ಯಾಚಾರ ಮಾಡೋ ಸಂದರ್ಭದಲ್ಲಿ ಆ ಅತ್ಯಾಚಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಂದರ್ಭಿಕವಾಗಿ ಅವರು ಏನ್ ಮಾತಾಡಿದಾರೆ ಅನ್ನೋದು ಕೂಡ ವಾಯ್ಸ್ ಟೆಸ್ಟಿಂಗ್ ಅಲ್ಲಿ ಪ್ರೂವ್ ಆಗಿದೆ ಸರ್. ಅದು ಆ ಆಡಿಯೋದಲ್ಲಿ FSL ಅಲ್ಲಿ ಪ್ರೂವ್ ಆಗಿದೆ. ಆ ವಿಡಿಯೋ ಸಿಕ್ಕಿದೆ ಅನ್ನಲಾದ ವಿಡಿಯೋ ಮತ್ತೆ ಕೋರ್ಟ್ ಮುಂದಿರತಕ್ಕಂಥ ಆರೋಪಿಯ ದನಿಯನ್ನ ಪರೀಕ್ಷೆ ಮಾಡಿದಾಗ ಆಸ್ ಪರ್ FSL ರಿಪೋರ್ಟ್ ಇದೇ ಕೋರ್ಟ್ ಮುಂದಿರೋ ಆರೋಪಿನೇ ಆ ವಿಡಿಯೋದಲ್ಲಿ ಆ ಸಂತ್ರಸ್ತ ಮಹಿಳೆ ಮೇಲೆ ಅತ್ಯಾಚಾರಕ್ಕೆ ಫೋರ್ಸ್ ಮಾಡ್ತಿದ್ದ ಅನ್ನೋದು ಪ್ರಬಲ ಸಾಕ್ಷಿ. ಒಂದನೇದು. ಎರಡನೇದೇನಪ್ಪಾ ಅಂದ್ರೆ ದೂರುದಾರ ಮಹಿಳೆ ಘನ ನ್ಯಾಯಾಲಯಕ್ಕೆ ಬಂದು ಚೀಫ್ ಮತ್ತೆ ಕ್ರಾಸ್ ಎಕ್ಸಾಮಿನೇಷನ್ ಅಲ್ಲಿ ಬಂದು ನಿನಗೆ ಅತ್ಯಾಚಾರ ಮಾಡಿರತಕ್ಕಂಥ ಆರೋಪಿ ಕೋರ್ಟ್ ನಲ್ಲಿ ಇದಾನ, ಎಲ್ಲಿದ್ದಾನೆ ಅಂತ ಸರ್ಕಾರಿ ವಕೀಲರು ಕೇಳಿ ಅಥವಾ ಆರೋಪಿ ವಕೀಲರು ಕೇಳಿ ಅವಾಗ ದೂರುದಾರ ಕೋರ್ಟ್ ಮುಂದೆ ಎಲ್ಲಿದ್ದಾನೆ ಅನ್ನೋದನ್ನ ದೂರುದಾರ ಮಹಿಳೆ ಅದನ್ನ ಗುರುತಿಸಿರ್ತಾರೆ, ಇವರೇ ನನ್ನ ಮೇಲೆ ಅತ್ಯಾಚಾರ ಮಾಡಿದ್ದು ಅಂತ. ಮುಂದುವರೆದು ಮೆಡಿಕಲ್ ಎವಿಡೆನ್ಸ್ ಆಗ್ಲಿ ಅಥವಾ ಪೊಲೀಸ್ ಮಹಾಜರ್ ಆಗ್ಲಿ ಅಥವಾ ಬೇರೆ ಸಪೋರ್ಟಿವ್ ಎಲ್ಲ ಎವಿಡೆನ್ಸ್ಗಳು ಪ್ರಜ್ವಲ್ ರೇವಣ್ಣ ಅವರ ಅಗೇನೆಸ್ಟ್ ಆಗಿ ಈ ಕೇಸಲ್ಲಿ ಪ್ರೂವ್ ಆಗಿದೆ ಸರ್. ಎಸ್ ಧನ್ಯವಾದಗಳು ಸುನಿಲ್ ಕುಮಾರ್ ಅವರೇ ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದಕ್ಕೆ.